ಸಾಬ್ರೆ ನಮಸ್ಕಾರ ರೀ. ನಮಸ್ಕಾರ ರೀ ಸರ್. ಸರ್ ತಮ್ಮ ಹೆಸರು ರೀ? ಸರ್ ನಮ್ಮ ಹೆಸರು ಸುನಿಲ್ ಅಂತೇಳಿ. ಹಾಂ ರೀ. ನಮ್ಮೂರು ಕಲ್ಲಂಗರ್ಗ, ಇಲ್ಲಿ ಗುಲ್ಬರ್ಗ ಡಿಸ್ಟಿಕಲ್ಲಿ. ಹಾಂ ರೀ. ಬಟ್ ನಾವು ಇದು ಈ ವರ್ಷ ಲಾಸ್ಟ್ ವರ್ಷದಿಂದ ನಾವು ಆಗ್ತಾಯಿದ್ವಿ. ಮೊದಲೆಲ್ಲ ಬೇರೆ ಬೇರೆ ತಳಿ ಮಾಡ್ತಾಯಿದ್ರಿ. ಹಾಂ ರೀ. ಬೇರೆ ತಳಿ ನಮ್ಮ ಅಷ್ಟೊಂದು ನಾವು ಹೊಸ ವೆರೈಟಿ ನೋಡೋಣ ಇದು ಹೆಂಗೆ ಬರುತ್ತೆ ಅಂತಂದ್ಬಿಟ್ಟು ನಾವು ಸೆಲೆಕ್ಷನ್ ರಾಯಲ್ ಸೆಲೆಕ್ಷನ್ನ ಆಯ್ಕೆ ಮಾಡ್ಕೊಂಡಿದ್ವಿ. ಹಾಂ ರೀ. ಇದು ಆಯ್ಕೆ ಮಾಡಿಕೊಂಡು ನಾವು ಲಾಸ್ಟ್ ಇಯರಿಂದ ಇದು ಮಾಡ್ತಾಯಿದ್ದೀವಿ. ಹಾಂ. ಈ ವರ್ಷ ಅಂತೂ ಚೆನ್ನಾಗಿ ಬಂತು. ಹೋದ ವರ್ಷನೂ ಬಂದಿರೋದಕ್ಕೆ ಮತ್ತೆ ಈ ವರ್ಷನೂ ಹಾಕಿದ್ದೀವಿ. ನೋಡಿ ಗಡ್ಡೆ ಬೇಕಾದ್ರೆ ನೋಡಿ ಚೆನ್ನಾಗಿ ಹೆಂಗೆ ಬಂದಿದೆ ಗಡ್ಡೆ ಈರುಳ್ಳಿ. ಹೋದ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ಮಳೆ ಜಾಸ್ತಿ ಇತ್ತಲ್ಲ, ಆದ್ರೂ ಪರವಾಗಿಲ್ಲ, ನಾವು ಬರಲ್ಲ ಅಂತ ಅನ್ಕೊಂಡು ಕೈ ಬಿಟ್ಬಿಟ್ಟಿದ್ರಿ. ಪರವಾಗಿಲ್ಲ, ಚೆನ್ನಾಗಿ ಬಂದೈತೆ. ಈ ಕಡೆಯಿಂದ ನಮ್ಗೆ ಸ್ಯಾಟಿಸ್ಫೈಡ್ ಇದೆ. ಅಂದ್ರೆ ಮಳೆ ಎಷ್ಟು ಜಾಸ್ತಿ ಆದ್ರೂ ಏನೋ ಪ್ರಾಬ್ಲಮ್ ಆಗಿಲ್ರಿ, ಚೆನ್ನಾಗಿ ಬಂದದ್ರಿ. ಮಾರ್ಕೆಟ್ದಾಗ ರೇಟ್ ಸರ್ ಮತ್ತೆ ಗಡ್ಡಿ ಹೋದ ವರ್ಷ ಆಗಿದ್ರಿಂದ ಮಾರ್ಕೆಟ್ ಅಲ್ಲಿ ಒಳ್ಳೆ ರೇಟ್ ಸಿಕ್ತು. ಅದಕ್ಕೋಸ್ಕರ ಮತ್ತೆ ಇದೇ ಹಾಕೋಣ ಅಂತಂದ್ಬಿಟ್ಟು ಈ ವರ್ಷ ಇದು ಹಾಕಿದ್ವಿ. ಸರ್ ಈಗ ಮುಂದೆ ರೈತರಿಗೆ ಏನು ಹೇಳ ಬಯಸ್ತಾರೆ ಸರ್ ನಿಮಗೆ ಇದು ಈ ವೆರೈಟಿ ಬಗ್ಗೆ ರೈತರು ಮಾಡ್ಬೇಕು ಅಂತ? ನೋಡ್ರಿ, ಎಷ್ಟೇ ಮಳೆ ಆದ್ರೂ ಏನೋ ಆದ್ರೂ ಪರವಾಗಿಲ್ಲ, ಗಡ್ಡೆ ಮಾತ್ರ ಚೆನ್ನಾಗಿರುತ್ತೆ, ಏನು ಇದಾಗಲ್ಲ, ಬೆಳೆ ಬರುತ್ತೆ, ಏನು ಹಾನಿ ಆಗಲ್ಲ. ನಾವು ಬೇರೆ ವೆರೈಟಿ ಬೇರೆ ತಳಿಯಿಂದ ನಾವು ಮೊದಲೆಲ್ಲ ಹಾಕಿದ್ರಿ. ಬಟ್ ಬೇರೆ ತಳಿಯಲ್ಲಿ ನಮ್ಗೆ ಮಳೆ ಜಾಸ್ತಿ ಆದಾಗ, ನೀರು ಜಾಸ್ತಿ ಆದಾಗ ಈರುಳ್ಳಿ ಇಷ್ಟು ಗಡ್ಡೆ ಬರ್ತಿರಲಿಲ್ಲ, ಕೆಟ್ಟ ಹೋಗ್ತಿತ್ತು. ಹೌದು. ಈ ವರ್ಷ ನಮ್ಗಿದು ಒಂಥರ ಚೆನ್ನಾಗಿದೆ, ಇದೇ ಕಂಟಿನ್ಯೂ ಮಾಡೋಣ ಅಂತ ಇದ್ರಿ ನಾವು. ಹಾಂ ಸರ್. ಅಂದ್ರೆ ರೈತರು ಏನು ಹೇಳ ಬಯಸ್ತಾರೆ ಸರ್? ಮಾಡ್ಬೋದು ಅಂತ ರೈತರು ಮಾಡ್ಬೋದು. ಹಾಂ, ಚೆನ್ನಾಗಿ ಒಳ್ಳೆ ತಳಿ ಅದು ಮಾಡ್ಬೋದು ಅಂತೀರಿ ನೀವು? ಜಾಸ್ತಿ ಆದ್ರೂ ಪರವಾಗಿಲ್ಲ, ಏನಾಗಲ್ಲ, ಗಡ್ಡೆ ಚೆನ್ನಾಗಿ ಬರುತ್ತೆ ಈರುಳ್ಳಿ. ಮಾರ್ಕೆಟ್ ಅಲ್ಲೂ ಒಳ್ಳೆ ರೇಟ್ ಸಿಗುತ್ತೆ. ಹಾಂ. ಅಂದ್ರೆ ಸರ್ ಇಲ್ಲಿ ನಿಮ್ಮ ಊರಲ್ಲಿ ಹೆಚ್ಚಿನ ಜಾಸ್ತಿ ಜನ ಇದೇ ರಾಯಲ್ ಸೆಲೆಕ್ಷನ್ ಮಾಡಿದ್ದಾರೆ. ಇದೇ ಮಾಡ್ತಾ ಇದ್ದೀವಿ. ಹಾಂ ಹಾಂ ಹಾಂ. ಈಗ ಬೇರೆ ತಳಿಕಿನ ಈ ತಳಿ ಪರವಾಗಿಲ್ಲ ಅಂತೀರಿ ನೀವು? ನಮ್ಗೆ ಸ್ಯಾಟಿಸ್ಫೈಡ್ ಇದೆ. ಹಾಂ. ಅಂದ್ರೆ ರೈತರು ಮಾಡ್ಬೋದು ರೀ ಮುಂದೆ. ಸರಿ, ಓಕೆ ಸರ್, ಥ್ಯಾಂಕ್ ಯು. ಹಾಂ, ನಮಸ್ಕಾರ ರೀ.